ಮೋಟಾರ್ ಎತ್ತುವ ವೇಳೆ ವಿದ್ಯುತ್ ತಗುಲಿ ಟ್ರ್ಯಾಕ್ಟರ್ ಚಾಲಕ ದುರಂತ ಅಂತ ಕಂಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಕಾಕನೂರಲ್ಲಿ ಈ ಘಟನೆ ನಡೆದಿದೆ. ಪ್ರೈಮರಿ ಲೈನ್ ಕೆಳಗೆ ಕೆಲಸ ಮಾಡುವಾಗ ಈ ಅನಾಹುತ ಸಂಭವಿಸಿದೆ. ವಿದ್ಯುತ್ ಲೈನ್ ಕೆಳಗೆ ಕೆಲಸ ಮಾಡುವಾಗ ಅಗತ್ಯ ಮುನ್ನೆಚ್ಚರಿಕೆ ಕೈಗೊಳ್ಳಬೇಕು, ಇಲ್ಲದಿದ್ದರೆ ಪ್ರಾಣಕ್ಕೆ ಕೂತು ಬರೋದು ಪಕ್ಕ. ಅದು ಅಲ್ಲದೆ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಮೋಟಾರ್ ಎತ್ತುವ ವಾಹನಗಳ ಕೆಲಸ ಜಾಸ್ತಿ ಇರುತ್ತೆ. ಇಂತಹ ಸಮಯದಲ್ಲಿ ಮುನ್ನೆಚ್ಚರಿಕೆ ವಹಿಸಿದರೆ ಒಳ್ಳೆಯದು. ಮೋಟಾರ್ ಎತ್ತುವ ವೇಳೆ ಸಂಭವಿಸಿದಂಥ ಅವಘಡ ಇದು. ಚಿತ್ರದುರ್ಗ ಜಿಲ್ಲೆ ಕಾಕನೂರಲ್ಲಿ ಈ ಘಟನೆ ನಡೆದಿದೆ. ಆ ಮೋಟಾರ್ ಎತ್ತುವ ಕೆಲಸ ಏನಿದೆ ಅದು ವಿದ್ಯುತ್ ಲೈನ್ ಕೆಳಗೆ ನಡೀತಾ ಇದೆ. ಪ್ರೈಮರಿ ವಿದ್ಯುತ್ ಲೈನ್ ಏನಿದೆ ಅಲ್ಲೇ ಕೆಳಗೆ ನಡೀತಾ ಇದೆ. ಮೋಟಾರ್ ಎತ್ತುವಾಗ ಆ ವಿದ್ಯುತ್ ಲೈನ್ ಸಂಪರ್ಕ ಆದಾಗ ವಿದ್ಯುತ್ ಶಾಕ್ನಿಂದ ಈ ಘಟನೆ ಸಂಭವಿಸಿದೆ. ಆ ಟ್ರ್ಯಾಕ್ಟರ್ ಚಾಲಕ, ಆ ಮೋಟಾರ್ ಎತ್ತುವ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ಲ್ಲಿ ಇದ್ದಂಥ ಟ್ರ್ಯಾಕ್ಟರ್ ಚಾಲಕ ವಿದ್ಯುತ್ ಶಾಕ್ನಿಂದ ಸಾವು ಕಂಡಿದ್ದಾರೆ. ಆ ಘಟನೆ ನಡೆದಿದೆ. ಸಾಮಾನ್ಯವಾಗಿ ಇಂಥ ಬೇಸಿಗೆ ಸಂದರ್ಭದಲ್ಲಿ ಮೋಟಾರ್ ಎತ್ತುವ ಕೆಲಸ ನಡೀತಾ ಇರುತ್ತೆ. ಯಾಕಂದರೆ ನೀರು ಕಡಿಮೆ ಆಗಿರುತ್ತೆ, ಅಥವಾ ನೀರು ತುಂಬ ತಳಕ್ಕೆ ಹೋಗಿರುತ್ತೆ, ಅಥವಾ ಆ ಮೋಟ್ರಿಗೆ ಕೆಸರು ಸಿಕ್ಕಾಕೊಂಡಿರುತ್ತೆ. ಮೋಟ್ರನ್ನ ಹೊರಗೆ ಎತ್ತಿ ಅದನ್ನು ಕ್ಲೀನ್ ಮಾಡುವಂಥ ಕೆಲಸ ಮಾಡ್ತಾರೆ. ಯಾಕಂದರೆ ನೆಕ್ಸ್ಟು ಮಳೆಗಾಲ ಶುರುವಾದ ಮೇಲೆ ಆ ಬಿತ್ತನೆ ಸಂದರ್ಭದಲ್ಲಿ ಮೋಟಾರ್ ಸುಸ್ಥಿತಿಲಿ ಇಡಬೇಕಾಗುತ್ತೆ. ಈಗ ಬೇಸಿಗೆನಲ್ಲಿ ಏನು ಕಟಾವು ಆದ ನಂತರ ಒಂದು ಸಮಯ ಏನಿದೆ ಆ ಸಂದರ್ಭದಲ್ಲಿ ಈ ಥರದ ಕೆಲಸಗಳು ನಡೀತಾ ಇರುತ್ತೆ. ಆದರೆ ಈ ಮೋಟಾರ್ ಎತ್ತುವಾಗ ವಿದ್ಯುತ್ ಲೈನ್ ಹೇಗಿದೆ, ಎಲ್ಲಿದೆ, ಹೇಗೆ ಹೋಗುತ್ತೆ ಅನ್ನೋದನ್ನು ಗಮನಿಸಬೇಕು. ಇಲ್ಲ ಅಂತಂದರೆ ಇಂಥ ದುರಂತಗಳು ಸಂಭವಿಸ್ತವೆ. ರೈತರು ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ.